ವ್ಯಾಪಾರ ಜೋರ ಅವತ್ತೇ ಹೇಳಿಲ್ವೇನ್ರಿ ಆಡ್ತೀರಾ? ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ಇಟ್ಕೊಂಡ್ರಿ ಅವ್ನು ಇಟ್ಕೊಂಡ್ರಿ ನಿಮ್ಗೆ ಎಷ್ಟು ವಯಸ್ಸು? ಎಷ್ಟೋ ವಯಸ್ಸು? ಬೆಳಗ್ಗೆ ಕಾಫಿ ಕುಡಿತಾ ಇದೆಯಾ? ಕಾಫಿ ಕುಡಿತಾ ಇದೆಯಾ? ಮತ್ತೇನು ಬೆಳಗ್ಗೆದ್ದು ಮದುವೆ ಆಗಿಲ್ವಾ? ಹೆಂಡತಿ ಮಕ್ಕಳು ಇದ್ದಾರಾ? ಅವ್ರಿಗೆಲ್ಲ ಇದೇ ಕುಡಿಸ್ತೀಯಾ? ಆಶೆ ಆಗಲ್ವೇ? ಹಿಂದೇನೆ ಯಾಕತ್ತೆ ಬೆಳಗ್ಗೆ ಎದ್ದು ಕುಡಿತೀಯಲ್ಲ? ಏನ್ ನಾಚಿಕೆ ಆಗಲ್ಲ ಬೆಳಗ್ಗೆ 6:30 ಕುಡಿಯೋಕೆ? ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡು ಬರ್ತೀಯ. ಏನ್ ತೀರ್ತಾನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನಗೆ ಆಚೆ ಪಾಪ ಎಲ್ಲ ಆಚೆ ಬಾ ಆಚೆ ಬೀಟ್ಗೆ ಎಲ್ಲೋ ಹೋದ್ರ ಅವ್ರಿಬ್ರು ಹೋಗೋಣ ನೋಡ್ರಿ. ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಯಾರನ್ನಪ್ಪ ಬೇಕು? ಬೇಕಾದ್ರೆ ಬಾ. ಮಾಡಿ ಮೇಲೆ ಹೋಗ್ರ ಬೇರೆ ಮಾಡಿ ಮೇಲೆ ನೋಡಿ. ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇವತ್ತು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇನೆ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜನ ಏನು ಮಾಡೋಕ್ಕೂ ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ಕಮ್ಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರೆ. ಮತ್ತು ಇಲ್ಲಿರೋ ಪೊಲೀಸವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕುಡ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರೋದು. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸೋ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರೇನೋ ಇಲ್ಲೇನು ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ಮದು ಇಲಾಖೆಗೆ ಬಿಟ್ಟಿದೆ. ಆದರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರನ್ನ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರಾ? ನಾನು ನೋಡಿದೆ ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡಬೇಕು. ಏನು ಮಾತಾಡ ಒಂದು ಮಟ್ಟನೇ ಇಲ್ಲ ಅವರು, ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣುಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ. ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ಏನ್ ನಿನ್ ಕೆಲಸ ಇದೆ? ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಯಾಕ ಅಲ್ಲ, ಯಾವ ಮನೆಯಲ್ಲಿ ಕಾಫಿ ಕುಟ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಇರೋದ್ಬಿಟ್ಟು ಬೆಳಗ್ಗೆ ಬಂದು ಎಣ್ಣೆ ಹೊಡಿಬೇಕಾಗಿದೆ.
ಯಾವ ಊರು? ಮಂಡ್ಯದಲ್ಲಿ ಇದ್ದಾನೆ ಹೇಳ್ಕೊಟ್ಟಿರೋದು ನಿಮಗೆ. ಪಾಪ ಬೀಗ ಬೀಗಪ್ಪ ಮೇಲ್ಗಡೆ ಇದ್ದಾರೆ ನಮ್ಮ ಬೇರೆದ್ರು ಬೀಗ ಅಲ್ಲೇ ಇದ್ದಾರೆ ಮೇಲೆ. ಬಾರು ಓಪನಿಂಗ್ ಟೈಮ್ ಏನು? ಯಾರು ಹೇಳಿದ್ರು? ನಾನು ಕೆಲಸ ಮಾಡೋಣ ಸರ್, ನಾನೆಲ್ಲ ಸೇಲ್ ಮಾಡ್ತಾ ಇದ್ದೆ ಅಷ್ಟೇ. ಏನ್ ಕೆಲಸ ಇರುತ್ತೆ? ಅವೆಲ್ಲ ಯಾಕೆ ಬಂದಿರೋದು? ಏನ್ ಕೆಲಸ? ಯಾವ್ದಿಲ್ಲ ಚೋಟ್ರಿ ನೀನೇನ ಉಳಿದಿಲ್ವಲ್ಲ? ಟೆಸ್ಟ್ ಮಾಡ್ಬಿಡ್ತೀನಿ ನಾನು. ಬರ್ತಾರೆ ಬೆಳಗ್ಗೆ 5:15 ಆಗ್ಬೋದು. ಹೇಳಿ जी Well, that ಹೋಗಿ ಎಂತ ಬತ್ತಿ ಅಲ್ಲಿ ಚಿಕ್ಕು ಬಾಗಿದೆ ಹಾಕಿದ್ರೂ ಚಿಕ್ಕು ಬಾಗಿದೆ ಲಾಕ್ ಮಾಡಿ ಸಂಘಟನೆ ಹೆಂಗ್ ಮಾಡೋದು? ತೊಂಬಪ್ಪ ಬೀಗ ಇಲ್ಲಿ ಬರ್ತಾನೆ. ಎಲ್ಲ ಹೇಳ್ಕೊಂಡ್ ಬರ್ತಾ ಇದ್ದೀರಾ ಅಂತ ವಾಸನೆಗೆ